ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಬನ್ನಿ ಸ್ನೇಹಿತರೆ, ಟೈಮ್ ಬಂದು 7 ಗಂಟೆ ಆಗೈತೆ. ಇವಾಗ ಲಾಗ್ ಚಾಲು ಮಾಡೀನಿ. ಇನ್ನೂ ಏನೂ ಕೆಲಸ ಇಲ್ಲ ನೋಡಿ. ಇವಾಗ ಎದ್ದೀನಿ, ಎದ್ದುಗಳೇ ಲಾಗ್ ಚಾಲು ಮಾಡೀನಿ. ಶ್ರಾವಣಿ ಎದ್ದು ದೇವ್ರಿಗೆ ಹೋಗಿ ಬಂದು ಹೋಮ್ ವರ್ಕ್ ಬರೆಯಕತ್ತ ನೋಡಿ. 7 ಗಂಟೆ ಆಗೈತ್ರಿ. ಆಕೆ 6:30 ಎದ್ದಾಡ್ರಿ ಎಬ್ಸಿದ್ಲು. ನನಗೆ ಹೇಳಂಗಲ್ಲ ನೋಡಿ. ನಿನ್ನೆ ಮಲ್ಕೊಳ್ಳೋದು ಲೇಟ್ ಆಯಿತು. ಯಾಕಂದ್ರೆ ನಿನ್ನೆ ವಿಡಿಯೋದ ನೋಡಿರ್ಬೇಕು ನೀವು. ಶ್ರಾವಣ ಜ್ವರ ಬಂದಿದ್ವಲ್ಲ, ಹಿಂಗಾಗಿ ನಾನು ಅವಾಗ ಮತ್ತು ಗುಳಿಗೆ ಎಣ್ಣೆ ಹಾಕಿ ಅದು ಮಾಡಿ ಬೆಳ್ತಕ್ಕ ನಿದ್ದೆ ನೋಡಿ. ಶ್ರವಣಕುಮಾರ್ ಜ್ವರ ಬಂದಕ್ಕೆ ಕೆಮ್ಮುದು, ಯಾಕೋ ವಾಮಿಂಟು, ಹಿಂಗಾಗಿ ಇವತ್ತು ದವಾಖಾನಿಗೆ ಹೋಗಬೇಕು ಸ್ನೇಹಿತರೆ. ಬನ್ನಿ. ಮತ್ತು ಇದು ಮಕ್ಕಳಿಗೆ ಆರಾಮಿರ್ಲಿಕ್ಕಂದ್ರೆ ಯಾವುದೇ ತಾಯಿದೇರಿಗೆ ನೋಡಿ ಮನುಷ್ಯ ಒಂಥರ ನಮಗೆ ಜಡ್ ಬಂದಂಗೆ ನೋಡಿ. ಮಕ್ಕಳೆಲ್ಲ ಆರಾಮಿದ್ರಂದ್ರೆ ನಾವು ಕೂಡ ಆರಾಮಿರ್ತೀವಿ ನೋಡಿ. ಬಿಸಿಲು ಬನ್ನಿ ಸ್ನೇಹಿತರೆ. ಹಂಗೆ ಕಸ ಹುಡ್ಕೊಂಬಂದು ಮತ್ತೆ ಸಿಗ್ತೀನಿ. ಇಷ್ಟು ಎತ್ತಿಡ್ತೀನಿ. ರಾತ್ರಿ ಚೇಂಜ್ ಮಾಡಬೇಕು. ಎಲ್ಲ ಕೆಲಸ ಭಾಳ ಐತೆ ನೋಡಿ. ನೋಡಿ ಸ್ನೇಹಿತರೆ, ಎಲ್ಲ ಮನೆ ಕಸ ಗುಡಿಸಿ ಕ್ಲೀನ್ ಮಾಡಿದ್ದು ನೋಡಿ. ಎಲ್ಲ ಮನೆ ಇವಾಗಿಲ್ಲ ಕ್ಲೀನ್ ಆಯಿತು. ಟೈಮ್ ಬಂದು 8 ಗಂಟೆ 8:30 ಆಗೈತೆ ನೋಡಿ. ಎಲ್ಲ ಮನೆ ಕ್ಲೀನ್ ಮಾಡ್ರಾಗೆ ಬನ್ನಿ ಸ್ನೇಹಿತರೆ, ಒಳಗೆ ಹೋಗೋಣ. ಶ್ರವಣಕುಮಾರಿನ ಮಲ್ಕೊಂಡು ನೋಡಿ ಒಳಗಿಲ್ಲೇ ಬೆಚ್ಚಗೆ ಮಲ್ಕೊಂಡು. ನೀರು ಕಸಕ್ಕೆ ಹಾಕೀನಿ ಕೊಯ್ಲು. ಸಾರು ಕಸ್ಬೇಕು. ಸಾರು ಕಾಸೀನಿ. ಸಾಂಬಾರು ಕಾಸೀನಿ. ಕಟ್ಟಿ ಸಾಂಬಾರು. ನಾ ಬಟ್ಟದವ್ರಿ ಬಾಂಡೆ ಅದಾವ. ಶ್ರವಣಕುಮಾರ್ ಹಾಯ್ ಮಾಡಕತ್ತ ನೋಡಿ. ಆರಾಮಿಲ್ಲ ಸುಮ್ಮ ಚೊಪ್ಪು. ಹಾಂ, ತಲೆಯಾಗ ಗುಳ್ಳದಾಗೈತೆ ಅಪ್ಪ. ಅದು ನಿನಗೆ ಕಾಡ್ತೈತಿ ಅಪ್ಪ. ದೇವ್ರು ಕಾಳಿ ಎಷ್ಟು ಕಾಡ್ತಾನೆ. ಕಾಡಿ ಆರಾಮ ಮಾಡ್ತಾನೆ ಅಪ್ಪ ನಿನಗೆ. ಹಾಂ, ಬನ್ನಿ ಸ್ನೇಹಿತರೆ, ತಲೆಯಾಗ ಗುಳ್ಳದೈತೆ ಅಂತ ಹೇಳ್ಕೊಂಡು ಇನ್ನೂ ಬಟ್ಟೆ ಬಾಂಡೆ ಹೆಂಗದ ನೋಡಿ. ಹಿಂದೆಲ್ಲ ಕಸ ಗುಡಿಸ್ಬೇಕು, ಬಟ್ಟೆ ಬಾಂಡೆ ಮಾಡಬೇಕು. ಶ್ರಾವಣಿ ಮೊದಲು ಸಾಲಿಗೆ ಕಳಿಸ್ತೀನಿ ರೀ. ತನ್ನ ಹೋದಾಗ ರೊಟ್ಟಿ ಮಾಡ್ತೀನಿ ರೀ ಒಂದೆರಡು. ಶ್ರವಣಕುಮಾರ ನೀನು ಸಂಜೆನಾಗ ಉಂಡಿಲ್ಲ, ನಾನು ಉಂಡಿಲ್ಲ ರೀ. ಸಾರು ಐತೆ, ರೊಟ್ಟಿ ಮಾಡಿಬಿಡ್ತೀನಿ. ಹಾಕು ರೊಟ್ಟಿ ಮಾಡ್ತೀನಿ. ಉಂಟಾನೆ ರೀ. ಶ್ರಾವಣಿಗೆ ಒಂದಿಟ್ಟು ನಾಷ್ಟ ಮಾಡಲಿ, ಏನಾರು ಪಲ್ಯ ಮಾಡಲಿ ಅಂತ ನೋಡ್ತೀನಿ ರೀ. ಆಕೆ ಬುತ್ತಿ ಪಲ್ಯ ಬೇಕಲ್ರಿ. ರೊಟ್ಟಿ ಮಾಡಿದ ಪಲ್ಯ ಬೇಕು. ಇಲ್ಲಿಕ್ಕಂದ್ರೆ ನೋಡ್ತೀನಿ ರೀ. ಆಕೆ ಇರ್ಲಿಕ್ಕಂದ್ರೆ ಇದು ಕಟ್ಕೊಂಡು ಹೋಗಲ್ಲಕ್ರಿ. ರೊಟ್ಟಿ ಪಲ್ಯಾರ ಯಾವ್ದಾರ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಮಾಡಿ ಮತ್ತೆ ಸಿಗ್ತೀನಿ ನಾನು. ಅವ್ರು ಜಾಕ ಮಾಡಿಸ್ಬೇಕ್ರಿ. ರೊಟ್ಟಿ ಮಾಡಿ ಜಾಕ ಮಾಡಿಸ್ತೀನಿ ರೀ. ನೀರು ಕಾಯ್ಲಿ 4 ಮಾಡ್ತೀನಿ ರೊಟ್ಟಿ ನೋಡಿ ಸ್ನೇಹಿತರೆ. ಅವರು ಸ್ಕೂಲ್ಗೆ ಹೋದ್ರು. ಶ್ರಾವಣಿನ ಸ್ಕೂಲ್ಗೆ ಹೋದ್ಲು. ಶ್ರವಣಕುಮಾರ ಮುಕ್ಕೊಂಡನ್ರಿ ಅಲ್ಲಿ. ಇವಾಗ ಜಾಕ ಆಗೈತಿ. ಪೂಜೆ ಮಾಡಿ ಅವನ್ನ ದವಾಖಾನೆ ತೋರ್ಸ್ಕೊಂಬರ್ತೀನಿ ರೀ. ಜ್ವರ ಪರ ಏನಿಲ್ಲ ರೀ. ದವಾಖಾನೆ ತೋರಿಸ್ಕೊಂಡು ಅಂಗನವಾಡಿ ಬಿಟ್ಟು ಬರ್ತೀನಿ ರೀ. ಇಲ್ಲೇ ಊರಾಗ ಓದ್ತೀನಿ ನೋಡಿ. ಮುದ್ದೆಬಾಕ್ ಹೋಗ್ಬೇಕಂದೆ. ಮತ್ತು ರಾತ್ರಿ ಏನು ಎಣ್ಣೆ ಗುಳಿಗೆ ಹಾಕಿದ್ನಲ್ರಿ, ಅಲ್ಲಿಗೆ ಜ್ವರ ಕಮ್ಮಿ ಆಗ್ಯಾವು. ಅಲ್ಲಿಗೆ ಕಮ್ಮಿ ಸಾಕು ಸ್ನೇಹಿತರೆ. ಬನ್ನಿ ಇವಾಗ ಏನೈತಿ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ. ಪೂಜೆನೂ ಆಯಿತು. ಬನ್ನಿ ಸ್ನೇಹಿತರೆ, ಪೂಜೆ ಮಾಡಿ ಶ್ರವಣಕುಮಾರ ಕುಂತಾನೆ ರೀ. ಕರ್ಕೊಂಡೋಗಿ ದವಾಖಾನೆ ತೋರಿಸಿ ಅವ್ನು ಅಂಗನವಾಡಿ ಬಿಟ್ಟು ಬರ್ತೀನಿ ರೀ. ಟೈಮ್ ಬಂದು 10:30 11 ಗಂಟೆ ಆಗಿ ಬಂದೈತೆ ರೀ. ಇನ್ನೂ ಬಟ್ಟೆ ಅದಾವೆ, ಬಾಂಡೆ ಅದಾವು. ಬನ್ನಿ ಆಮೇಲೆ ಹೋಗಿ ದವಾಖಾನೆ ತೋರಿಸಿ ಸಾಲಿ ಬಿಟ್ಟು ಬರ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಶ್ರವಣಕುಮಾರ್ ಒಂದು ಕುಂತಾನೆ ರೀ. ಅವಾಗೆ ಒತ್ಕೊಂಡು ನಡ್ಕೋತ ಬಾ ಅಂತೀನಿ ರೀ. ಒತ್ಕೊಂಡಾಕತ್ತಾನ. ಅವ್ನು ಒತ್ಕೊಂಡು ನಾನು ಅಲ್ಲಿ ದವಾಖಾನೆಗೇನು ವೀಡಿಯೋ ಮಾಡಲ್ರಿ. ಫೋನ್ ಒಂದು ಚಾರ್ಜ್ ಹಾಕಿ ಹೋಗ್ಬಿಡ್ತೀನಿ ರೀ. ಫೋನ್ ಚಾರ್ಜ್ ಕಮ್ಮಿ ಐತೆ. ಒಳಗೆ ಬರ್ರಾಗ ಚಾರ್ಜ್ ಆಗಿರ್ತೈತೆ. ಬನ್ನಿ ಸ್ನೇಹಿತರೆ, ಹೋಗಿ ಶ್ರವಣಕುಮಾರ್ನ ಜ್ವರ ಏನಿಲ್ಲ ರೀ. ಒಂದು ಸ್ವಲ್ಪ ತೋರ್ಸ್ಕೊಂಬಂದ್ರಾತು. ಇಲ್ಲೇ ಹೋಗಿ ರಾತ್ರಿ ಬೈದಲ್ಲ, ಹಿಂಗಾಗಿ ವಾಮಿಟ್ ಮಾಡ್ಕೊಂಡಲ್ಲ. ಒಂದಿಟ್ಟು ಇಲ್ಲೇ ಹೋಗಿ ತೋರ್ಸ್ಕೊಂಬಂದ್ರಾತು ಅಂತ ಹೊಂಟೀನಿ ರೀ. ಹೋಗಿ ಬಂದು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಜ್ವರ ಅಲ್ಲಿಗೆ ಕಮ್ಮಿ ಆಗ್ಯಾವ ರೀ. ಮತ್ತೆ ಬಂದು ಅಂದರೆ ಎಣ್ಣೆ ಗುಳಿಗೆ ಇತ್ತಂದ್ರೆ ಹಾಕಕ್ಕೆ ಬರ್ತೈತೆ ನೋಡಿ. ಡಾಕ್ಟ್ರು ಇಲ್ಲೇ ನಮ್ಮ ಇದ್ದೂರ ಡಾಕ್ಟ್ರು ಕೊಟ್ಟಿದ್ದು ಎಣ್ಣೆ ಗುಳಿಗೆನೇ ಐತ್ರಿ. ಅದನ್ನೇ ಹಾಕೀನಿ. ಕಮ್ಮಿ ಆಗ್ಯಾವ್ರಿ ಈಗ. ಬನ್ನಿ ಸ್ನೇಹಿತರೆ, ಓದ್ತೀನಿ. ಲೇಟ್ ಆಗೈತೆ. 11 ಗಂಟೆ ಹಾಕಿ ಬಂದೈತೆ. ಟೈಮ್ ಹೊತ್ತು ಹೆಂಗೆ ಹೋಗುತ್ತೋ ಹಂಗೆಲ್ಲ ಗೊತ್ತಾಗಲ್ಲ ನೋಡಿ. ಏನೋ ಸ್ವಲ್ಪ ಹಿಂಗೆ ಯಾರುವಾರ ಒಂದಿಟ್ಟು ಫೋನ್ ಹೊತ್ತು ಹೋಗ್ಬಿಡ್ತಾರೆ ಸ್ನೇಹಿತರೆ. ಬನ್ನಿ. ಒಬ್ಬರು ಸಿಸ್ಟರ್ ಫೋನ್ ಹಚ್ಚಿದ್ರು. ಅವರು ಕೊರಿಯರ್ ಅಡ್ರೆಸ್ ಹಾಕ್ತೀನಿ ರೀ ಮತ್ತು ಅಮೌಂಟ್ ಹಾಕ್ತೀನಿ ಅಂದರು. ನಿಂದರ್ ಸಿಸ್ಟರ್, ನಾನು ಶ್ರವಣಕುಮಾರ್ಗೆ ಇದು ಜ್ವರ ಬಂದಲ್ಲ, ಹಿಂಗಾಗಿ ದವಾಖಾನಿಗೆ ಹೋಗಿ ಬಂದು ಮತ್ತು ನಿಮ್ಗೆ ಹಚ್ತೀನಿ ಅಂಥೇಳಿ ಅಟೇ ಇಂದ್ರ ಸಿಸ್ಟರ್ ಮತ್ತು ಹಚ್ತೀನಿ ರೀ ಅಂತೇಳಿ ಇಷ್ಟೇ ಕಟ್ ಮಾಡಿದ್ದೀನಿ ರೀ ಫೋನು. ಪಾಪ ಏನು ಅನ್ಕೊಂಡ್ರೆ ಗೊತ್ತಿಲ್ಲ. ಅವರು ನಮ್ಮ ರಿಲೇಷನ್ದಾಗ ಅದಾರ ನೋಡಿ ಅವರು ಕೂಡ. ಬನ್ನಿ ಸ್ನೇಹಿತರೆ, ಹೋಗೋಣ. ಸಿಗ್ತೀನಿ ನಿಮಗೆ. ಕೂತ್ರೆ ಹಂಗೆ ಮಾತಾಡ್ತಾ ಇರ್ತೀನಿ ನಾನು ನೋಡಿ ಸ್ನೇಹಿತರೆ. ಹೋಗಿ ಅವನ್ನ ತೋರಿಸಿ ದವಾಖಾನೆ ತೋರಿಸ್ಕೊಂಡು ಡಾಕ್ಟರ್ ತೋರಿಸ್ಕೊಂಡು ಏನಿಲ್ಲವ ಅದು ಎಣ್ಣೆ ಗುಳಿಗೆ ಹಾಕು, ಕಫ ಒಂದಿಷ್ಟು ಜಾಸ್ತಿ ಆಗೈತೆ, ಬಿಸಿನೀರು ಕುಡಿಸು, ಕೆಮ್ಮೆಣ್ಣೆ ಕೊಡ್ತೀನಿ ಅಂತ ಕೆಮ್ಮೆಣ್ಣೆ ಒಂದೇ ಕೊಟ್ರಿ. ಮೊದ್ಲಿನ ಗುಳಿಗೆ ಜ್ವರದ ಎಣ್ಣೆ ಇತ್ತಲ್ಲ ಕೊಳ್ಳಿಲ್ಲ ರೀ. ಅದೇ ಎಣ್ಣೆ ಐತವ, ಅದನ್ನೇ ಹಾಕು ಕಂಟಿನ್ಯೂ. ಹಾಕಿ ಕಮ್ಮಿ ಆದ್ರೆ ಬಿಸತ್ತು ಇಲ್ಲಿಕ್ಕೆ ನಾಳೆ ಬಾ ಅಂತೀಯಾರಿ ನೋಡಿ. ಫೋನ್ ಚಾರ್ಜಿ ಹಾಕಿ ತೆಗೆದು ನೋಡಿ. ಹಂಗೆ ಫೋನ್ ವಿಡಿಯೋ ಮಾಡಾಕತ್ತೀನಿ. ಬಟ್ಟೆ ಬಂದು ಇಷ್ಟು ಕಿತ್ತಾಸಿ ಒಂದು 3 ಪ್ಯಾಂಟು 1 ಟಾಪ್ ಹೋದ್ ನೋಡಿ. ಅವರು ಕೂಡ ನೋಡಿ ಇಷ್ಟು ಬಟ್ಟೆ ಕಿತ್ತಾಡ್ಸ್ಯಾರ.
ಟೈಮ್ ಬಂದು ಇವಾಗ ಏಟ್ ಆಗ್ಬೇಕು ಸ್ನೇಹಿತರೆ, 1 ಗಂಟೆ ಆಯ್ತು ನೋಡಿ. ಅಲ್ಲಿ ಹೋಗಿ ಅವ್ರು ಕಳಿಸಿ 11 12 ಆಗಿತ್ತು ಮನೆಗೆ ಬಂದೆ. ಬಟ್ಟೆ ತೊಗೊಂಬಂದರು. ಬಟ್ಟೆ ಒಂದು ಕಿತ್ತಾಡಿ ಎಲ್ಲ ತೊಗೊಂಡು ವ್ಯಾಪಾರ ಸ್ವಲ್ಪ ಸಣ್ಣ ನಡೆದೈತೆ ನೋಡಿ. ಆನ್ಲೈನ್ ಒಂದಿಟ್ಟು ಮನೆ ಇಲ್ಲಿ ಊರಾಗ ಒಂದಿಟ್ಟು ವ್ಯಾಪಾರ ಬೇಸ್ಟ್ ನಡತ್ತಂತ ಹೇಳ್ಬೋದು ರೀ. ನಿನ್ನೆ ಬಿಸಿ ಇತ್ತು ಸ್ನೇಹಿತರೆ, ಕಟ್ಟಿಲ್ಲ. ಅವ್ರು ಬಿಸಿಗೆ ಅಮೌಂಟು ಜಮಾ ಮಾಡಿ ಕೊಡಬೇಕು. ಇನ್ನು 15 ಅಲ್ರಿ, ನಾವು ಓಲೆ ಅಲ್ರಿ ಬಿಸಿ ಕಟ್ಟಕ್ಕೆ ರೊಕ್ಕ ಅನ್ನೋದಿಲ್ಲ. ಎಲ್ಲ ಹೊಸ ಬಳಕೆಯಾರ ಅಮೌಂಟ್ ಆ ಕಡೆ ಹಾಕೀನಿ ರೀ, ಬಟ್ಟೆ ತಂದು ಹಾಕೀನಿ. ಹಿಂಗಾಗಿ ಅಮೌಂಟ್ ಕೊಡುತ್ತೆ ವಜ್ಜಾಗುತ್ತೆ ನೋಡಿ ಸ್ನೇಹಿತರೆ. ಯಾವುದೇ ವ್ಯಾಪಾರ ಅಲ್ರಿ, ಅಮೌಂಟು ಹಾಕಿರ್ತೀವಿ ಅಂದ್ರೆ ಅವಾಗ ತಕ್ಕೊಳ್ಳೋದು ಕಷ್ಟ ಇದೆ ನೋಡಿ. ಬನ್ನಿ ಇವಾಗ ಹೋಗಿ ಇದು ಊಟ ಆಗೈತೆ ರೀ. ಊಟ ಮಾಡೇ ಹೋಗೀನಿ ರೀ ನಾನು ದವಾಖಾನಿಗೆ ಹೋಗ್ಬೇಕಂದ್ರೆ. ಬನ್ನಿ ಇವಾಗ ಏನು ಮಾಡಬೇಕು ಅಂತ ನಿಂತೀನಿ ಸ್ನೇಹಿತರೆ. ಬಿಸಿ ಒಂದು ಚಿಂತೆ ಐತೆ ರೀ. ಬಿಸಿ ನೀನು ನೋಡಿಲ್ಲ, ಅವ್ರಿದ್ರ ಕೊಡವ ನೀ ಏನು ತಿಂಗಳ ಕರೆಕ್ಟ್ ಕೊಟ್ಕೋತ ಬಂದು ಇವಾಗೇನು ಕೊಡು. ಅವ್ರೇನು ಅಂದಿಲ್ಲ ಸ್ನೇಹಿತರೆ, ನಾನೇ ಕೂಡ ಕೊಡ್ಬೇಕಲ್ರಿ. ಅವ್ರು ಅಂದಿಲ್ಲ ಅಂತ ಸುಮ್ ಕೂತ್ರೆ ಹೆಂಗೆ ಹೇಳ್ರಿ. ಬಿಸಿ 4000 ರೂಪಾಯಿ ಬಿಸಿ ಐತ್ರಿ ಅಂದು. ಇವಾಗ ಎಷ್ಟಾಗ್ಯಾವ ಅಂದ್ರೆ 1500 ರೂಪಾಯಿ ಆಗ್ಯಾವ್ರಿ. ಮೊನ್ನೆ ಒಂದಿಟ್ಟು ಇಲ್ಲಿ ಬರೀ ಊರಾಗ ಉದ್ರಿ ಆಗುತ್ತೆ ನೋಡಿ ಸ್ನೇಹಿತರೆ. ಊರಾಗ ತಾಕಿ ಉದ್ರಿ ಬರ್ತ್ರಿ. ಉದ್ರಿಲಿಕ್ಕಂದ್ರೆ ನನಗೆ ಯಾವುದು ತೊಂದರೆ ಆಗಲ್ರಿ. ಉದ್ರಿ ಸಲಾಗನೇ ಆಗತ್ತೆ ನೋಡಿ. ಮೊದ್ಲಿಂದ ಉದ್ರಿ ಐತಿ, ಇವಾಗಿನ ಉದ್ರಿ ನೋಡಿ. ಉದ್ರಿ ಸಾಕಾಗ್ಬಿಟ್ಟೈತೆ ರೀ. ಒಂದು 20,000 ಉದ್ರಿ ಮ್ಯಾಗ ಆಗಿರ್ಬೇಕು ರೀ. ಇವಾಗಿಂದು ಮೊದ್ಲಿಂದು ಕೂಡಿ ಕೊಳ್ಳಿಕ್ಕೆ ನೋಡಿ. ಇದ್ರಾಗ ಹಳ್ಳೆ ಅಂತ ಕೊಡಲೇಬೇಕು ರೀ. ಹಂಗಂದ್ರೆ ವ್ಯಾಪಾರ ಆಗುತ್ತೆ. ಏನು ಕೊಟ್ಟವ ಅಂತ ಅನ್ನಕ್ಕೆ ಬರಲ್ರಿ. ಏನು ಪರಿಚಯ ಇರೋಗುತ್ತೆ. ಊರನ್ನವ್ರು ಹೆಂಗೆ ಮಾಡ್ತಾವೆ, ಊರು ಬಿಟ್ಟು ಹೋಗ್ತೀವಿ. ಅವ್ರು ಏನಂತಾರೆ ಹೆಚ್ಚು ಕಮ್ಮಿ ಕೊಟ್ಟು ಹೋಗಂತಂದ್ರೆ ಊರು ಬಿಟ್ಟು ಓಡೋತ್ತೀವಿ, ಹಿಂಗೆ ಯಾಕೆ ಮಾಡ್ತೀವ ಅಂತ ಅಂದ್ಬಿಟ್ರೆ ಅಂದ್ರೆ ಒಂಥರ ಆಗುತ್ತೆ ನಮಗೂ ಕೂಡ. ಹಿಂಗಾಗಿ ಉದ್ರಿ ಕೊಟ್ಟು ಕೇಳಲ್ಲ ಸ್ನೇಹಿತರೆ. ಬನ್ನಿ ಇವತ್ತು ಬಿಸಿ ರೊಕ್ಕ ಇಟ್ಟಿದ್ರು ಜಮಾ ಮಾಡಿ ಕಟ್ಬೇಕು ರೀ. ಕೊರಿಯರ್ ಬಂದವ್ರಿ, ಫೋನ್ಪೇದಾಗ ಅದಾವೆ. ನಾಳೆಗೆ ಅವ್ರು ತೊಗೊಂಬಂದು ನಾಳೆ ಸಂಜೆ ಮುಂದೆ ಕೊಡ್ತೀನಿ ನೋಡಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ. ನೋಡ್ತೀನಿ ರೀ ಏನು ಹೊಟ್ಟೆ ಎತ್ತಿಟ್ಟು ಮತ್ತೆ ಸಿಗ್ತೀನಿ ನೋಡಿರಿ. ನಾನು ಏನು ಮಾಡ್ಬೇಕನ್ನಕಣ ಒಂದು ಟಾಪ್ ಹಿಡಿಯಕ್ಕ ಅಂತ ಬಂದೇ ಬಿಟ್ಲು. ಹಿಂಗಾಗಿ ಇಲ್ಲೇ ರಾಟಿ ಮುಂದೆ ಕುಂತ್ಕೊಂಡು ಆಕಿದೊಂದು ಟಾಪ್ ಹಿಡಿದೆ. ಮತ್ತು 40 ರೂಪಾಯಿ ಟೆಸ್ಟ್ನೇರಿ ಸಾಮಾನು ತೊಗೊಂಡ್ಲು ಸ್ನೇಹಿತರೆ. ಅಷ್ಟು ಬಟ್ಟೆನ ಎತ್ತಿಟ್ಟು ಎಲ್ಲ ಅದಕ್ಕೆ ಅರಿಬಿ ಹಿಂಗೆ ಎಳೆಕ್ಕೆ ಬಂದುಬಿಟ್ಲ್ರಿ. ಹಾಕಿದಿಟ್ಟು ಮಾಡಿಕೊಟ್ಟೆ ಒಂದು ಟಾಪ್ ಹಿಡಿದು ನೋಡಿ. ಇವತ್ತು ಮತ್ತೇನು ಮಾಡೋದಾಗುತ್ತೋ ಏನಿಲ್ಲ. ಇವತ್ತು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿ ಏನು ಅರ್ಥ ಆಗಲ್ಲ ಸ್ನೇಹಿತರೆ. ಇವತ್ತು ಟೈಮ್ ಒಂದು 2 ಗಂಟೆ ಆಗೈತಿ. ನಾ ಬಟ್ಟೆ ಬಾಂಡೆ ಅದಾವ್ರಿ. ಹಾಕಿದೊಂದು ಟಾಪ್ ಹಿಡಿದು ಅಷ್ಟು ಎತ್ತಿಟ್ಟು 2 ಗಂಟೆ ಆಗೈತಿ. ಬನ್ನಿ ಸ್ನೇಹಿತರೆ, ಬಟ್ಟೆ ಬಾಂಡೆ ಹೋಗಿ ಮಾಡಬೇಕು. ಮಾಡ್ಕೇರಿ ಮತ್ತೆ ನಿಮಗೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಬಟ್ಟೆ ಬಾಂಡೆ ಎಲ್ಲ ಮುಗೀತ್ರಿ. ಯಾಕಂದ್ರೆ ಶ್ರಾವಣಕುಮಾರಿಗೆ ಒಂದಿಷ್ಟು ಹುಷಾರಿದ್ರಲ್ಲ, ಹಿಂಗೆಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಕುಂತು ನೋಡ್ರಿ ರಾಟಿ ಮುಂದೆ. ಇವಾಗ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ ನೋಡೋಣ್ರಿ. ಇವತ್ತು ಕೊರಿಯರ್ ಪ್ಯಾಕ್ ಮಾಡ್ಕೊಂಡ್ರೆ ನಾಳೆಗೆ ಹೊಸು ಕೊರಿಯರ್ ಮಾಡಿ ಬರೋಕೆ ಬರ್ತ್ರಿ. ನಾ ಪ್ಯಾಕಿಂಗ್ ಇಲ್ಲರಿ, ಅಡ್ರೆಸ್ ಬರೀಬೇಕು, ಪ್ಯಾಕಿಂಗ್ ಮಾಡ್ಕೋಬೇಕು. ಎಲ್ಲ ಕೆಲಸ ಭಾಳ ಇದೆ ನೋಡಿ ಸ್ನೇಹಿತರೆ. ಏನು ಮಾಡ್ಬೇಕು ಹೇಳಿ. ಬನ್ನಿ ನೋಡೋಣ ಹೆಂಗೆ ಹೋಗುತ್ತೋ ಹೆಂಗೆಂಗಿಲ್ಲ. ವೀಡಿಯೋ ಮಾತ್ರ ಕುಂತೀನಿ. ಹೊಲಿಯಾಕ ಮನಸ್ಸಾಗವಲ್ಲ ನೋಡಿ. ಟೀಚಿಂಗ್ ಮಾಡೋಕ್ಕೋ ಬೋರ್ ಆಗಿಬಿಡುತ್ತೆ ಸ್ನೇಹಿತರೆ. ಯಾವಾರ ಅರ್ಜೆಂಟ್ ಇದ್ದು ಅಂದ್ರೆ ಹೊಲಿತೀನಿ. ಅರ್ಜೆಂಟ್ ಇಲ್ಲೇ ಹೊಲಿದೆ ನೋಡಿ. ಇವಾಗ ಟೈಮ್ ಬಂದು 3 ಗಂಟೆ ಆಗೈತೆ ನೋಡಿ. ಮತ್ತು ಲೈವ್ ಬಂದೀನಿ ರೀ. 1 ಗಂಟೆಗೆ ಲೈವ್ ಬಂದೆ. ಹಿಂಗಾಗಿ ಬಟ್ಟೆ ಬಾಂಡೆ ಲೇಟ್ ಆಯ್ತು ರೀ. 1 ಗಂಟೆಗೆ ಲೈವ್ ಬಂದೆ. 2 ತನಕ ಮಾಡ್ಬೇಕಂತ ಮಾಡಿದ್ದೀನಿ ರೀ. ಯಾಕೋ ನನಗೆ ಲೈವ್ ಮಾಡೋಕ್ಕೋ ಮನಸ್ಸು ಆಗಲಿಲ್ಲ ರೀ. ಹಿಂಗಾಗಿ ಬಂದು ನೋಡಿ ಬಿಟ್ಟು ಬಂದು ಬಟ್ಟೆ ಬಾಂಡೆ ಮಾಡಿ ಇಲ್ಲಿ ಬಂದು ಕುಂತೀನಿ ರೀ. ಶ್ರಾವಣಿ ಕೂಡ 4 ಗಂಟೆಗೆ ಬರ್ತಾಳೆ. ಮತ್ತು ಅಡುಗೆ ಏನೋ ಮಾಡ್ಬೇಕಂತೀನಿ. ಸಾಂಬಾರು ಮಾತ್ರ ಐತ್ರಿ. ಅನ್ನ ಮಾಡ್ಯಾರ, ರೊಟ್ಟಿ ಅದಾವೆ ರೀ. ರೊಟ್ಟಿ ಎಷ್ಟಕ್ಕೆ ಮುಂಜಾನೆ ಮಾಡಿದ್ದೆ ಉಂಡಿಲ್ಲ ನೋಡಿ. ನಾವು ಶ್ರಾವಣಕುಮಾರ್ ಆಗ ಅಲ್ಲಿ ಯಾರೋ ಚೋಡ ತಿನ್ನಕಿದ್ರಂತ ಚೋಡ ಅನ್ನಕತ್ತಾಳ್ರಿ ರೀ. ಚೋಡ ಒಂದು ಮಾಡಬೇಕು. ನೋಡೋಣ್ರಿ ಏನು ಮಾಡ್ತೀನಿ ಏನಿಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿ ಮಾಡ್ತೀನಿ. ಮತ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ಅಂಬ್ರೆಲಾ ಟಾಪ್ ತೋರಿಸಿ ಅಂತ. ಖಂಡಿತ ತೋರಿಸ್ತೀನಿ ರೀ. ಅಂಬ್ರೆಲಾ 3 ಟಾಪ್ ಅದಾವೆ ರೀ. ಒಂದೇ ಕಡೆ ತೊಗೊಂಬಂದೆ, ಅದ್ರಾಗ 2 ಕೊರಿಯರ್ ಮಾಡೀನಿ ರೀ. ಇನ್ನು 3 ಟಾಪ್ ಅದಾವೆ. ಖಂಡಿತ ನಿಮ್ಗೆ ಅವು ಟಾಪ್ ತೋರಿಸ್ತೀನಿ ರೀ. ಹೆಂಗೆ ಅದಾವೆ ಹೆಂಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡಿರ್ತೀನಿ. ಮತ್ತೊಬ್ಬರು ಸಿಸ್ಟರು ರೇಷ್ಮೆ ಸೀರೆ ಅಕ್ಕ ತೋರ್ಸಕ್ಕ ಅಂತಂದಿರಿ. ಅದು ರೇಟ್ ಹೇಳಿ ಅಕ್ಕ ಅಂದಿರಿ. ಅದನ್ನು ಕೂಡ ಮಾಡ್ತೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ಕಮೆಂಟ್ ಏನಾಯ್ತಂತ, ಅಕ್ಕ ನೀವು ಶ್ರಾವಣಕುಮಾರ್ ನಿನ್ನೆ ಆರಾಮಿಲ್ಲ, ಜ್ವರ ಬಂದಾವ ಅಂತ ಏನು ಹೇಳಿದ್ನಲ್ಲ ರೀ. ನಿನ್ನೆ ಹಿಡಿಯೋಕೆ ಬಂದೈತೆ ನೋಡಿ ಕಮೆಂಟು. ಅಕ್ಕ ನಿಮ್ಮ ಮನೆದವ್ರಿಗೆ ಒಪ್ಪತ್ತು ಮಾಡಿ ಅಕ್ಕ ಅಂದಿರಿ. ಕರೆಕ್ಟ್ ಸಿಸ್ಟರ್, ನೀವು ಹೇಳಿದ್ದು ಕರೆಕ್ಟ್ ನೋಡಿ. ನಾನೆಲ್ಲ ವಿಚಾರ ಮಾಡಿದೆ. ನಾನು ಆಯ್ತಾರಕ್ಕೊಮ್ಮೆ ಮೊದಲು ಒಪ್ಪತ್ತು ಮಾಡ್ತಿದ್ದೀನಿ ರೀ. ಇವಾಗ ನಮ್ದು ಏನು ಶ್ರಾವಣಕುಮಾರ್ ಅಪ್ಪಾರ ತೀರ್ಕೊಂಡಿದ್ದ, ಒಪ್ಪತ್ತು ಮಾಡೋದೇ ಬಿಟ್ಬಿಟ್ಟಿನಿ. ಆ ದೇವ್ರ ಮ್ಯಾಗ ವಿಶ್ವಾಸನ ಹೋಗ್ಬಿಟ್ಟೈತೆ ರೀ. ಇವಾಗ ನೀವು ಹೇಳಿದ ಮಕ್ಕಳ ಸಲ ಮಾಡ್ಬೇಕನ್ನೋದು ಒಂದು ನಂಬಿಕೆ ಬಂದೈತೆ ರೀ.
ದೇವ್ರ ಮ್ಯಾಗ ಇವಾಗ ಒಂದು ಸ್ವಲ್ಪ ನಂಬಿಕೆ ಬರಾಕತ್ತೈತಿ ನೋಡಿ ನನಗೆ. ಅವ್ರು ತೀರೋಗಿಂದ 4 ವರ್ಷ ಆಯ್ತು ರೀ. ನನಗೆ ಇಷ್ಟು ದಿನ ಆದರೂ ಒಪ್ಪತ್ತು ಮಾಡ್ಬೇಕು. ದೇವ್ರಿಗೆ ಹೋಗ್ತೀನಿ ರೀ, ಮನೆ ದೇವ್ರಿಗೆ ಹೋಗ್ತೀನಿ ಬರ್ತೀನಿ, ಆದ್ರೆ ಒಪ್ಪತ್ತು ಮಾಡ್ಬೇಕು ಅನ್ನೋದು ಯಾವತ್ತೂ ಇರೋದಿಲ್ಲ. ನಾನು ಮೊದಲು ಆಯ್ತಾರಕ್ಕೊಮ್ಮೆ ಫಿಕ್ಸು ಒಪ್ಪತ್ತು ಮಾಡೇ ಮಾಡ್ತಿದ್ದೆ ಸ್ನೇಹಿತರೆ. ಶ್ರಾವಣಕುಮಾರ್ ಒಂದು ಹೆಂಗೆ ಕೆಂಪು ನೋಡಿ ಎಣ್ಣೆ ಅಕ್ಕಿನಿ ಎಲ್ಲ ಮಾಡೀನಿ. ಫಿಕ್ಸ್ ಆಯ್ತಾರಕ್ಕೊಮ್ಮೆ ಒಪ್ಪತ್ತು ರೀ, ಶುಕ್ರವಾರ ಒಪ್ಪತ್ತು ರೀ, ಮತ್ತು ನಿರಾರಿ ರೀ, ಮತ್ತು ಉನಿ ಅಮಾಸಿ. ಎಷ್ಟು ದೇವ್ರಿಗೆ ನನ್ನ ಅಷ್ಟು ದೇವ್ರಿಗೆ ಮಾಡಿದವರು ಯಾರಿಲ್ಲ ಅಂತ ಅನ್ಕೋತ ನೋಡಿ. ಅಷ್ಟು ದೇವ್ರಿಗೆ ಭಕ್ತಿ ಅಂತ ಮಾಡ್ತಿದ್ದೀನಿ ರೀ. ಇವಾಗ ನೋಡಿ ನನಗೆ ದೇವ್ರು ಏನು ನಮ್ಮ ಮನೆಯವ್ರು ತೀರ್ಕೋಯಿಂದ ನನಗೆ ದೇವ್ರ ಮ್ಯಾಗ ನಂಬಿಕೆನೇ ಹೋಗ್ಬಿಟ್ಟೈತೆ ರೀ. ಹೋಗಿದ್ದು ನಾ ದೇವ್ರಿಗೆ ಕೈ ಮುಗಿತಿದ್ದಿಲ್ಲ ಸ್ನೇಹಿತರೆ. ಇವಾಗ ಮಕ್ಳು ಕಾಡಕತ್ತಾನ ಆ ದೇವ್ರ ಮುಗ್ಯಕ್ಕೆ ಹಚ್ತಾನೆ ರೀ. ದೇವ್ರು ಕೂಡ ನಮಗೆ ಗೆಲ್ಲಕ್ಕಾಗಲ್ಲ ರೀ. ಮನುಷ್ಯರು ಕೂಡ ಏನೋ ಹೇಳಿ ಗೆಲ್ಬೋದು, ದೇವ್ರ ಮುಂದೆ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ತಪ್ಪು ಸುಳ್ಳಿರಲಿ ಇದು ನಮ್ಮ ತಪ್ಪಿರಲಿ ಯಾವಾಗಲೂ ದೇವ್ರ ಮುಂದೆ ಮುಚ್ಚಲ್ಲ ನೋಡಿ. ಮನುಷ್ಯರ ಮುಂದೆ ಹೆಂಗಾದ್ರೂ ಮುಚ್ಚಿಡ್ಬೋದು ರೀ, ಆದ್ರೆ ದೇವ್ರ ವಿಷಯಕ್ಕೆ ಮುಚ್ಚಿಡೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೆ ಹೇಳೋದು ನೋಡಿ, ದೇವ್ರ ವಿಷಯ ಇಷ್ಟು ಯಾಕೆ ಬಂತಂದ್ರೆ ಆ ಸಿಸ್ಟರ್ ಕಮೆಂಟ್ ನೋಡಿ, ಮನೆ ದೇವ್ರಿಗೆ ಒಪ್ಪತ್ತು ಮಾಡಿ ಅಕ್ಕ ಒಳ್ಳೇದಾಗುತ್ತೆ ಅಂದಿರಿ. ನಿಮ್ಮ ಬಾಯಾರಿಕೆಲೆ ಒಳ್ಳೇದಾದ್ರೂ ಸಾಕು ಸಿಸ್ಟರ್. ನಾ ಖಂಡಿತ ಆಯ್ತಾರಕ್ಕೊಮ್ಮೆ ಒಪ್ಪತ್ತು ಮಾಡೇ ಮಾಡ್ತೋಳಿ. ಆಯ್ತಾರ ನಿನ್ನ ಹೋಯ್ತು, ಆಯ್ತಾರ ದಿನಾನೇ ಹಂಗಾಯ್ತು. ನೀವು ಹೇಳೋದು ಒಂದೇನೋ ಕರೆ ಮನೆ ದೇವರನ್ನೇ ಕಾಡ್ತಿರ್ಬೇಕು. ಮೊದಲು ಮಾಡ್ತಿದ್ದೆ, ಯಾವ ದೇವ್ರಿಗೆ ಮಾಡಿ ಏನಾಯ್ತು ಬಿಡು ಅಂತ ನನಗೆ ಹಿಂಗೆ ಅನ್ಸುತ್ತೆ. ಒಮ್ಮೆ ಮಾಡ್ಬೇಕಂತ ಅನ್ಸುತ್ತಾ, ಮಾಡೋ ಬೇಡೋ ಅನ್ನೋದು. ಹೋದ್ರಿ ಇದ್ದವ್ರಿಗಾರ ಒಳ್ಳೇದಾಗಬೇಕಲ್ಲ ಅಂತಾರೆ. ಇಲ್ಲಿನೂ ಬೈತಾರೆ, ಮಾಡಿ ಒಪ್ಪತ್ತು ಯಾಕೆ ಬಿಡ್ತಿ ಬರೀ ದೇವರಿಗೆ ಮಾಡ್ತಿದ್ದೆ ನಾನು. ಯಾರ ಮನೆಗೆ ಒಪ್ಪತ್ತಿದ್ರಂದ್ರೆ ನಾನು ಒಪ್ಪತ್ತು ಮಾಡ್ತಿದ್ದೆ. ನಮ್ಮ ಮಗೇನು ಇರ್ತಾಳ್ರಿ, ನಾನು ಮಾಡ್ತಿದ್ದೆ, ಬಿಟ್ಟು ನೋಡಿ ಏನು ಮಾಡಿ. ಇರ್ಲಿವ ಸಾಯೋದು ಹುಟ್ಟೋದು ಅವನ ಕೈಯಾಗಿರ್ತೈತೆ. ಇದ್ದವ್ರಿಗಾರ ಸುಖ ಆಗ್ಬೇಕಲ್ಲ, ಮಕ್ಳಿಗಾರ ಮಾಡಂತ ಬೈತಾಳ್ರಿ ಅಕ್ಕಿನೂ ಕೂಡ. ಅದೇ ಮಾಡ್ಬೇಕ್ರಿ. ನೀವು ಕಮೆಂಟ್ ಹಾಕಿದ್ರಲ್ಲ, ಮಾಡ್ಬೇಕು ಅನ್ನೋದು ಆಸೆ ಫುಲ್ ಬಂದೈತಿ. ಮತ್ತೊಬ್ಬರು ಮಧ್ಯ ಕಮೆಂಟ್ ಭಾಳ ಅದಾವ್ರಿ, ಅದಕ್ಕೆ ನಾನು ದಿನ ವಿಡಿಯೋದಾಗ ಹೇಳಲ್ರಿ. ಸೂಪರ ಹಿಂಗೆ ಬಂದ್ರೆ ಇನ್ನೂ ಹೇಳಲ್ರಿ. ಮತ್ತು ಏನಾದರೂ ನಿಮ್ಗೆ ಕೂಡ ಹಂಚ್ಕೊಂಡು ಕಮೆಂಟ್ ಇದ್ದು ಅಂದ್ರೆ ನಾನು ಖಂಡಿತ ಹಂಚ್ಕೋತೀನಿ. ಅಕ್ಕ ನಂದು ಹಳ್ಳಿ ಐತಿ, ನಾನು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತೀನಿ, ಹೆಂಗೆ ಮಾಡ್ಬೇಕಕ್ಕ ಅಂತ ಕೇಳಿ ಅದ್ರ ಬಗ್ಗೆ ಒಂದು ಡಿಟೇಲ್ ವಿಡಿಯೋ ಹಾಕ್ಬೇಕಂತ ಮಾಡೀನಿ. ಯಾರಿಗಾದರೂ ಯೂಟ್ಯೂಬ್ ಚಾನಲ್ ಬಗ್ಗೆ ಹಳ್ಳಿಯವರಿದ್ರೆ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿ ಇದ್ರೆ ಕೇಳಿ, ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಮೊನ್ನೆ ನನ್ನ ಗೂಗಲ್ ಪಿನ್ ಬಂದ ಮ್ಯಾಗ ನಂದು ಇದು ಯೂಟ್ಯೂಬ್ ಜರ್ನಿ ವಿಡಿಯೋ ಮಾಡಿ ಅಂತ ಕಮೆಂಟ್ ಹಾಕಿದ್ರಿ. ಅದು ಮಾಡೋಕ್ಕಾಗಿಲ್ಲ ಸ್ನೇಹಿತರೆ, ತಡ ಆಗೈತೆ. ಖಂಡಿತ ನಂದು ಯೂಟ್ಯೂಬ್ ಜರ್ನಿ ನಿಮಗೂ ಶೇರ್ ಮಾಡೇ ಮಾಡ್ತೀನಿ. ಸ್ವಲ್ಪ ವಿಡಿಯೋ ಕಮ್ಮಿ ಬರ್ತ್ರಿ, ವಿಡಿಯೋ ಸ್ವಲ್ಪ ಲೇಟಾಗಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಶ್ರಾವಣಿ ಚೋಡ ಅನ್ನಕತ್ತಿದ್ದು ಶ್ರಾವಣಕುಮಾರ ಮಿಕ್ಸ್ ಮಾಡ್ಬೇಕ್ರಿ. ಒಂದು ಬಗುನ್ ತುಂಬ್ತ್ರಿ. ಇದು ಮನೆ ಮನೆಗೆ ಸಿಟ್ಟಿದ್ನೆಲ್ಲ ಇವತ್ತು ಚೋಡ ಮಾಡೋದು ಬಂತು ನೋಡಿ. ಬನ್ನಿ ಸ್ನೇಹಿತರೆ, ಇಷ್ಟು ಮಿಕ್ಸ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಚೋಡ ಮಿಕ್ಸ್ ಆಯ್ತು. ಇವತ್ತು ನಿಮ್ಮ ಕೂಡ ಭಾಳ ವಿಷಯ ಶೇರ್ ಮಾಡ್ಬೇಕ್ರಿ. ಇವಾಗ ಟೈಮ್ 7 ಗಂಟೆ ಆಗೈತೆ ಸ್ನೇಹಿತರೆ. ಅವ್ರಿಗೆ ಚೋಡ ಮಾಡಿಕೊಟ್ಟು ನಿಮ್ಮ ಕೂಡ ಎಲ್ಲ ವಿಷಯ ಶೇರ್ ಮಾಡ್ತೀನಿ. ಅಡುಗೆನೂ ಐತ್ರಿ, ಮುಂಜಾನೆದು ರೊಟ್ಟಿ ಅದಾವು, ಸಾರು ಐತ್ರಿ, ಒಂದು ಚೆನ್ನಾಗಿ ಮಾಡಿಬಿಡ್ತೀನಿ ನೋಡಿ. ಕಟ್ಟಿನ ಸಾರು ಕಾಶಿ ನೋಡಿದ್ರೆ ಸಾರು ಕಾಶಿನ ರೀ, ಚೆನ್ನಾಗೈತ್ರಿ. ಅದನ್ನೇ ಉಂಟೋಡಿ ಸಾರು ಮಾಡಿದ್ದೆ. ಇವತ್ತು ಅದನ್ನೇ ಉಂಡಿವ್ರಿ, ಪಲ್ಯ ಏನೂ ಮಾಡಲಿಲ್ಲ ಮುಂಜಾನೆ. ಇವತ್ತು ಭಾಳ ವಿಷಯನೂ ಶೇರ್ ಮಾಡ್ಬೇಕ್ರಿ. ನಾನು ಭಾಳ ಖುಷಿ ಆಯ್ತು ರೀ, ಎಲ್ಲ ನಿಮ್ಮ ಕಮೆಂಟ್ಗಳು ಓದಿ ಎಲ್ಲ ಮಾಡಿ ಖುಷಿ ಆಯ್ತು ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಚೋಡ ಹೆಂಗೆ ಬಂದವು ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪ್ರತಿಯೊಬ್ಬರು ಕಮೆಂಟ್ ಹಾಕಿದವರು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸ್ವಲ್ಪ ಬಿಸಿ ಮಾಡ್ತೀನಿ ರೀ, ಯಾಕಂದ್ರೆ ಕರ್ಮ್ ಕುರ್ಮಾದ್ರೆ ಚಲೋ ನೋಡಿ. ಕರ್ಮ್ ಕುರ್ಮಾದ್ರೆ ತಿನ್ನೋಕೆ ಟೇಸ್ಟ್ ಆಗ್ತಾವ್ರಿ. ಹಂಗೆ ಚೋಡ ಮೆತ್ತಗಾದ್ರೆ ಅವು ತಿನ್ನೋಕೆ ಟೇಸ್ಟ್ ಆಗೋಲ್ಲ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ ಚೋಡ ಮಾಡಿ. ನೋಡಿ ಸ್ನೇಹಿತರೆ, ಚೋಡ ಮಾಡೋಕೆ ಹೋಗಿ ಇಡ್ಲಿ ನೋಡಿ ಈ ಥರ ಯಾಕೆ ಅಂತ ಅನ್ಕೋತಿರ್ಬೇಕ್ರಿ. ಯಾರಿಗಾದರೂ ಈ ಥರ ಚೋಡ ಮಾಡೋಕೆ ಬರ್ತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. 3 ಥರ ಚೋಡ ಆಗ್ಯಾವ ನೋಡಿ. ನಾನು 1 ಥರ ಚೋಡ ಮಾಡೋಕೆ ಹೋಗಿ 3 ಥರ ಚೋಡ ಆದ ನೋಡಿ. ಯಾಕಾಯ್ತು ಹಿಂಗೆ ಯಾಕಾಯ್ತು ಅಂತ ಹೇಳ್ತೀನಿ ಬನ್ನಿ. ಇವು ಒಂಥರ ಆಗ್ಯಾವ್ರಿ, ಇವು ಒಂಥರ ಆಗ್ಯಾವ್ರಿ, ಇವು ತಿನ್ನೋ ಚೋಡ ಆಗ್ಯಾವ್ರಿ. ಇವು ಚೋಡ ಕರೆಕ್ಟಾಗಿ ಶ್ರಾವಣಿ ಹಾಕೊಳಕತ್ತಾವ ನೋಡಿ. ಇಲ್ಲೇ
ಹೆಂಗಾಗ್ತದೆ ಸ್ನೇಹಿತರೆ, ಇವು ಮೆತ್ತಗೆ ಇದ್ದು ರೀ, ಅವಕ್ಕೆ ಮೆತ್ತಗಾಗಿಬಿಟ್ಟಿದ್ದು ಚುಮ್ಮುರಿ. ಹಿಂಗಾಗಿ ಏನು ಮಾಡಿದೆ, ಇವಿಸು ಬಿಸಿ ಮಾಡಕ್ಕಂತ ಇಟ್ಟಿದ್ದೀನಿ ರೀ. ಬಿಸಿ ಮಾಡಕ್ಕೆ ಇಡೋಣ, ಹಂಗೆ ಯಾರ ಬಂದ್ರಿ, ಒಲಿ ಜೋರಿತ್ತು, ಸ್ವಲ್ಪ ಬಿಸಿ ಮಾಡ್ಕೊಂಡು ಇವ್ರು ಕೂಡ ಮಿಕ್ಸರ್ ಮಾಡಿರತ್ತು ಒಂದು ಕರಮ್ ಕುರುಮ್ ಅಂತ ಹೇಳ್ರಿ. ಬಗುಣ್ ತುಂಬಿಸಲಾಗ ಇವನ್ನ ತೆಗೆದು ಒಂದಿಷ್ಟು ಇದಕ್ಕೆ ಹಾಕಿಕೇರಿ ಇವಿಸು ಏನೈತಿ ಅದ್ರ ಒಂದ್ರಾಗಿದ್ದು ರೀ. ಒಂದ್ರಾಗಿದ್ದು ಬಿಸಿ ಮಾಡಕ್ಕೆ ಹೋಗಿ ಅವ್ರು ಯಾರೋ ಬಟ್ಟೆ ಬಂದರೆ ಅರ್ಜೆಂಟ್ ಬೇಕಾಗಿತ್ತು, ಬನ್ನಿ ಹೆಸ್ರಿಡೋದೈತಿ ತೊಟ್ಟು ಹೊಟ್ಟೆ ಖುಷಿ ತೊಟ್ಟದಾಗಕ್ರಿ, ಹೆಸ್ರಿಡೋದು ಬನ್ನಿ ಬನ್ನಿರಿ ಬರ್ಗನ ಅಂತಂದರು. ಹಿಂಗಾಗಿ ಅದು ಒಲಿ ಸಾಲ್ಟ್ನಲ್ರಿ ಗೊತ್ತಾಗಿಲ್ರಿ ನನಗೆ. ಹಾಗೆ ಪುಟ್ಟಿ ತೊಗೊಂಡು ಅಲ್ಲೇ ಬಂದ್ ಮಾಡಿ ನೆನೆಸ್ಬಿಟ್ಟೈತ್ರಿ ನನಗೆ. ಬಂದ್ ಮಾಡಿ ಬಿಡ ಕಡೆ ಬಂದ್ ಮಾಡೀನಿ, ಚೋಡೋದು ಹೆಂಗಾದ್ರು ಅಲ್ಲೇ ಗರಂ ಆತ ಬಿಡು ಅಂತೇಳಿ ಈ ಪುಟ್ಟಿ ಒಂದು ಎತ್ತಿ ಬೊಗಣಿ ಮ್ಯಾಗಿಟ್ಟು ಹೋಗ್ಬಿಟ್ಟೀನಿ ರೀ ಬಟ್ಟೆ ಕೊಡಕ್ಕೆ. ಅದಕ್ಕೆ ಒಂದು ಥರ ಚೋಡ ಹೋಗಿ 3 ಥರ ಚೋಡ ಹೇಳಿ. 1 ಥರ ರೀ, 2 ಥರ ರೀ, 2 ಥರ ರೀ, 3 ಥರ ಹೆಂಗದು ಅಂತ ಉತ್ತರನೂ ಕೊಟ್ಟಿನಿ ಸ್ನೇಹಿತರೆ. ನೀವು ಯಾರು ಈ ಥರ ಮಿಸ್ಟೇಕ್ ಮಾಡ್ಕೋಬೇಡಿ. ಯಾಕಂದ್ರೆ ನೆನಪು ಅನ್ನೋದು ಎಲ್ಲರಿಗೆ ಆರೋದರಿ, ಕೈ ಮೀರಿ ಜಲ್ಮನೆ ಹೋಗುತ್ತಾ, ಏನು ಮಾಡೋಕ್ಕಾಗಲ್ಲ. ಆಗೋದು ನೋಡಿ, ಇಂಥ ಪಾಮರ್ತನ ನಂದು ಭಾಳ ಐತ್ರಿ. ಯಾಕಂದ್ರೆ ಇವತ್ತು ಬಟ್ಟೆ ಗಿರೇಕನ್ ಜಾಸ್ತಿ ರೀ, ಔಟು ಉದ್ರಿ ಹಚ್ಚಿದ್ದು ಎಲ್ಲ ಲೆಕ್ಕ ಪಕ್ಕ ತೆಗೆದು ಅದೇ ಇದು ಗುಂಗ್ನಾಗಿದ್ದೀನಿ ರೀ. ಹಾಗೆ ಬಟ್ಟೆ ಬರೋಣ ಹಾಗೆ ಓಡೋದು ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಅವ್ರಿಂದ ಬಟ್ಟೆ ಹೋದ್ರು. ಚೋಡ ಮಾತ್ರ ಅಧಿಕ ಶಿಟ್ಟಿಂದು ಇಷ್ಟು ಕೊರಿಯರ್ ಪ್ಯಾಕ್ ಮಾಡ್ಬೇಕು. ಇವಾಗ ಟೈಮ್ ಬಂದು 8 ಗಂಟೆ ಆಗೈತೆ ರೀ. ಇವ್ರು ನೋಡಿ ರಗ್ ಹಚ್ಕೊಂಡು ಚೋಡ ತಿನ್ನಕತ್ತಾರಿ. ಥಂಡಿ ಐತೆ ಅಂತ ನೋಡಿ ಇವ್ರಿಗೆ ನಾಸಿ. ನಿಮಗೆ ಥಂಡಿ ಐತ್ಯಾ? ಈಗ ನನಗೆ ಥಂಡಿಲ್ಲ, ಮಮ್ಮಿಗಿಲ್ಲ ಥಂಡಿ. ಮತ್ತು ನೋಡಿ ಬನ್ನಿ, ಟೈಮು 8 ಗಂಟೆ ಆಗಿ ಬಂದೈತೆ ನೋಡಿ. ಅದೊಂದು ಟೆನ್ಷನ್ ಆಗಿಬಿಡ್ತು ನೋಡಿ ಚೋಡದೊಂದು. ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ ಎತ್ತಿಟ್ಟು. ಶ್ರಾವಣಕುಮಾರ ಚೋಡ ತಿಂದರು. ಚೋಡ ತಿಂದ್ಕೇರಿ ಹಸಿಯಾಗಿ ಕುಂತ್ಕೊಳ್ಳಿ ತಿಂದ್ರಿ. ಅವರು ಚೆಲ್ಲಿದ್ರೆಲ್ಲ ಮತ್ತು ಅಷ್ಟು ಅದನ್ನು ಕ್ಲೀನ್ ಮಾಡಿ ಮತ್ತು ಹಸಿದೀನಿ ರೀ ಅವ್ರಿಗೆ. ನಾನು ಕೂಡ ಒಂದಿಷ್ಟು ಚೋಡ ತಿಂದೇನಿ ರೀ. ಹಸುನೇ ಇಲ್ಲ, ಅವ್ರು ಮಲ್ಕೊಂಡಾರ ನೋಡಿ. ಇವಾಗ ಹಸುನೇ ಇಲ್ಲ. ನಾನು ಎಲ್ಲ ಬಟ್ಟೆ ಎತ್ತಿಟ್ಟಿನಿ ನೋಡಿ, ಇಲ್ಲಿ ಕಾಣ್ತಿರ್ಬೇಕು. ಇಷ್ಟು ಬಟ್ಟೆ ಎತ್ತಿಟ್ಟಿನಿ. ಇಷ್ಟು ಪ್ಯಾಕಿಂಗ್ ಆಗ್ಬೇಕು ರೀ. ಹೇಳೀನಿ ರೀ, ಇನ್ನೂ ಪ್ಯಾಕಿಂಗ್ ಆಗಿಲ್ಲ, ಪ್ಯಾಕಿಂಗ್ ಮಾಡಬೇಕು. ಅಡ್ರೆಸ್ ಎಲ್ಲ ಬರೆದಿಟ್ಟೀನಿ, ಪ್ಯಾಕಿಂಗ್ ಮಾಡ್ಕೋಬೇಕ್ರಿ. ಟೈಮ್ ಬಂದು ಇವಾಗ 10 ಗಂಟೆ ಆಗೈತೆ ನೋಡಿ. ಇಷ್ಟು ಮಾಡ್ರಾಗನ ಚೋಡ ಒತ್ತಿದ ಒಂದು ಬೇಜಾರು ಆಗತ್ತೈತೆ ನೋಡಿ. ಯಾಕಂದ್ರೆ ಬಟ್ಟೆ ಗಿರಾಕಿ ಬಂದು ರೀ, ಎಷ್ಟು ವ್ಯಾಪಾರ ಆಯ್ತು ಎಷ್ಟಿಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ ರೀ. ಈ ವಿಡಿಯೋ ಎಲ್ಲಿ ಕಂಟಿನ್ಯೂ ಮಾಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಬಂದು ಮುಂಜಾನೆ ಬೆಳಗ್ಗೆ 10 ಗಂಟೆಗೆ ಬರುತ್ತೆ ರೀ. 10 ನಿಮಿಷಕ್ಕೆ ಬರ್ತೀರಿ, ಅದು 5 ನಿಮಿಷಕ್ಕೆ ಬರುತ್ತೆ ನೋಡಿ. ನಾನು ಏನಾದರೂ ಒಂದು ದಿನಕ್ಕೆ 2 ವಿಡಿಯೋ ಅಪ್ಲೋಡ್ ಮಾಡಿದ್ರೆ 5 ನಿಮಿಷಕ್ಕೆ ಒಂದು ಮಾಡ್ತೀನಿ ರೀ, 10 ನಿಮಿಷಕ್ಕೆ ಒಂದು ಮಾಡ್ತೀನಿ. ಒಂದೇ ವಿಡಿಯೋ ಇತ್ತಂದ್ರೆ 10 ನಿಮಿಷಕ್ಕೆ ಕರೆಕ್ಟ್ ವಿಡಿಯೋ ಬರುತ್ತೆ ನೋಡಿ ಸ್ನೇಹಿತರೆ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ರೀ. ನಾನು ಇವತ್ತು ನಂದು ಇನ್ನು ಮುಂದಿನ ಇದು ಭಾಗ 1 ಬರ್ತೀರಿ. ಭಾಗ 2 ವಿಡಿಯೋದಾಗ ಏನು ಬರ್ತಾ ಏನಿಲ್ಲ ಅಂಥೇಳಿ ನಿಮ್ಮ ಕೂಡ ಶೇರ್ ಮಾಡ್ತೀನಿ ರೀ. ಭಾಗ 2 ವಿಡಿಯೋ ಇನ್ನು 10ಲಿಂತಾನೇ ಚಲೋ ಆಗುತ್ತೆ ನೋಡಿ. ರಾತ್ರಿ 10ಲಿಂತಾನೇ ಒಂದಿಷ್ಟು ಪ್ಯಾಕಿಂಗ್ ಮಾಡ್ಕೊಳ್ಳೋದು ಮತ್ತು ಯಾವ್ಯಾವ ಸೀರೆ ಹೆಂಗೆ ಒಂದಿಷ್ಟು ವಿಡಿಯೋ ಮಾಡೋದೈತೆ. ನಿಮ್ಮ ಕಮೆಂಟ್ಗಳು ಅಂಬ್ರೆಲಾ ಟಾಪ್ ಏನು ಇವತ್ತೇ ಮಾಡಲ್ಲ ಸ್ನೇಹಿತರೆ, ನಾಳೆ ವಿಡಿಯೋದಾಗ ಹಾಕ್ತೀನಿ ಅದನ್ನು. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋಗೆ ನಿಮಗೇನಾದರೂ ಬಟ್ಟೆ ನಾನು ಹಾಕಿದ್ದು ಇಂಟ್ರೆಸ್ಟ್ ಇದೆ ತೊಗೊಳ್ಳಿ, ಇಲ್ಲಿ ಕಂಬಿಡಿ. ಅಕ್ಕ ರೇಟ್ ತುಟ್ಟಿ ಆಗ್ತಾವ ಅಂತ ಒಬ್ರು ಕಮೆಂಟ್ ಹಾಕಿದ್ರಿ. ಮತ್ತು ನಂದು ಕೊರಿಯರ್ ಚಾರ್ಜ್ ಇರ್ತಾ ಮತ್ತೆಲ್ಲ ತೆಗಿಬೇಕಲ್ರಿ. ನಾನು ಮುದ್ದೆ ಒಳಗೆ ಹೋಗಿ ಕೊರಿಯರ್ ಮಾಡಬೇಕು. ಹೋಗಾಗ ಈಗ 20 ರೂಪಾಯಿ ಬರಾಗ 20 ರೂಪಾಯಿ ಬಸ್ ಚಾರ್ಜು. ಮತ್ತು ಅಲ್ಲಿ ಆ ಕಡೆ ಮುದ್ದ್ಯಾಕೆ ಹೋಗಿಂದ ಆ ಕಡೆ ಏನೈತೆ ಅರ್ಧ 1.5 ಕಿಲೋಮೀಟ್ರ್ ಹೋಗ್ಬೇಕು ರೀ. ನಡ್ಕೊತ ಹೋದ್ರೆ 1.5 ಕಿಲೋಮೀಟ್ರ್ ನಡಿಬೇಕು ರೀ. ಇಲ್ಲಿಕ್ಕೆ ಆಟೋಕ್ಕೆ ಹೋದ್ರೆ 50 ರೂಪಾಯಿ ರೀ. 50 ರೂಪಾಯಿ ಚಾರ್ಜ್ ಎಲ್ಲ ಲೆಕ್ಕ ಹಾಕಿದ್ರೆ ಸ್ನೇಹಿತರೆ ಭಾಳ ಇದೆ. ನನಗೆ ಕೊರಿಯರ್ ಬಿಸ್ನೆಸ್ ಮಾಡಬೇಕನ್ನೋ ಆಸೆ ಏನಿಲ್ಲ. ನಮ್ಮ ಇದು ಫ್ಯಾಮ್ಲಿಗೋಸ್ಕರ ಮಾಡಾಕೈತೆ ನೋಡಿ. ಒಬ್ಬರೇ ತೊಗೊಲಿ ಇಬ್ಬರೇ ತೊಗೊಲಿ ನನಗೆ ಅದೊಂದು ಬೇಜಾರಿಲ್ಲ. ನನಗೇನು ತೊಗೊಲಿಕ್ಕೂ ಬೇಜಾರಿಲ್ಲ, ನೀವು ತೊಗೊಲಿಕ್ಕೂ ಏನು ಬೇಜಾರಾಗಲ್ಲ. ಯಾಕಂದ್ರೆ ಅವರು ಹೇಳಕತ್ತು ಭಾಳ ದಿನ ಆಗಿತ್ತು, ಅಕ್ಕ ನೀವು ಕೊರಿಯರ್ ಮಾಡಿ ನಿಮ್ಮ ತಾಕಿರೋ ಸೀರೆಗಳು ನೈಟಿಗಳು ಇಷ್ಟ ಆಗ್ತಾವೆ, ನಾವು ತೊಗೋತೀವಿ ಅನ್ನೋದು ಭಾಳ ಮಂದಿ ಆಸೆ ಐತ್ರಿ. ಅದಕ್ಕೆ 1-2 ಸಲ ಮಾಡಿದ್ರಾಯ್ತು. ಅವರು ಕೂಡ ಸುಮ್ಮಾದ್ರಂದ್ರೆ ನಾನು ಇಲ್ಲೇ ಕೊರಿಯರ್ ಬಿಸ್ನೆಸ್ ಗ್ಯಾಪ್ ಬಂದ್ ಮಾಡಿದ್ರಾಯ್ತು, ನಡಿಲಿಕ್ಕೆ ಬಂದ್ ಮಾಡಿದ್ರಾಯ್ತು ಅಂತ ಮಾಡೀನಿ. ಇನ್ನೂ ಯಾವ ಥರ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ತಲೆ ಓಡಾಕತ್ತೈತೆ ರೀ. ನಾನು ಇನ್ನೊಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಐತಿ. ಇನ್ನು ಅದೇ ಪ್ರಯತ್ನ ಒಳಗೆ ಅದೀನಿ.
ಇದೊಂದು 6 ತಿಂಗಳು ಹೋಗಲಿ ಸ್ನೇಹಿತರೆ. ಇದೊಂದು 6 ತಿಂಗಳು ಹೋತಂದ್ರೆ ಶ್ರಾವಣ್ ಕುಮಾರ್ ಕೂಡ ಸಾಲಿಗೆ ಹಾಕ್ತೀನಿ. ಸಾಲಿಗೆ ಹಾಕಿ ಇನ್ನೂ ಅವರಿಬ್ಬರದು ಸಾಲಿ ಖರ್ಚು ಎಲ್ಲ ವಜ್ಜಿ ಬರುತ್ತೆ ನೋಡಿ. ಇನ್ನೊಂದು ಯಾವ್ದಾರ ಬಿಸ್ನೆಸ್ ಚಲೋ ಮಾಡ್ತೀನಿ ರೀ. ಇಲ್ಲಿಕ್ಕೆ ಅವ್ರು ಸಾಲಿಗೆ ಹಾಕಿ ಬಟ್ಟೆ ಅಂಗಡಿಯಾಗ ಹೋಗ್ಬೇಕಂತ ಮಾಡಿ ನೋಡಿ. ಬಟ್ಟೆ ಅಂಗಡಿಯಾಗ ಹೋದ್ರೆ ಬೆಸ್ಟ್ ಇರುತ್ತೆ ನೋಡಿ. ಯಾಕಂದ್ರೆ ತಿಂಗ್ಳಿಗೆ ಇಷ್ಟು ಪೇಮೆಂಟ್ ಅಂತ ಇರ್ತಾ, ಮತ್ತು ಕರೆಕ್ಟ್ ಟೈಮ್ಗೆ ಹೋಗಿ ಕರೆಕ್ಟ್ ಟೈಮ್ಗೆ ಬರ್ತೀವಿ. ನಮ್ಗೆ ಹೊಲ ಮನೆ ತೆಗೆದು ನೀಗಲ್ಲ ಸ್ನೇಹಿತರೆ, ಇಷ್ಟು ದಿನ ಮಾಡಿಲ್ಲಲ್ಲ, ಹಿಂಗಾಗಿ ಹೊಲ ಮನೆ ತೆಗೆದು ನೀಗಲ್ಲ. ಅದು ನೋಡೋಣ ರೀ, ಇನ್ನು 6 ತಿಂಗಳು ಯಾಕೆ ಇವಾಗ ವಿಚಾರ ಮಾಡೋಣ ರೀ. ಅದು ಮಾತಿ ಬಂತಂತ ನಿಮ್ಗೂ ಶೇರ್ ಮಾಡೀನಿ ನೋಡಿ. ನೋಡೋಣ ರೀ, 6 ತಿಂಗಳು ಶ್ರಾವಣ್ ಕುಮಾರ್ ಸಾಲಿಗೆ ಹಚ್ಚಿದಂದ್ರೆ ಅವರು ಮುಂಜಾನೆ ಬೆಳಗ್ಗೆ 8ಕ್ಕೆ ಹೋದ್ರಂದ್ರೆ ರಾತ್ರಿ 5ಕ್ಕೆ ಸಂಜೆ 5ಕ್ಕೆ ಬರ್ತಾರೆ. ಮತ್ತು ನಾನು ಕೂಡ ನೋಡೋಣ ರೀ, ಹೆಂಗೆ ಯಾವ್ದಾರ ಒಂದು ಬಿಸ್ನೆಸ್, ಇನ್ನೊಂದು ಬಿಸ್ನೆಸ್ ಇದೊಂದು 6 ತಿಂಗಳು ಸುಮ್ಮಿರ್ತೀನಿ ರೀ. ಅದೇ ತಲೆಯಾಗ ಓಡಾಕತ್ತೈತೆ ರೀ, ಯಾವ ಬಿಸ್ನೆಸ್ ಮಾಡಬೇಕು ಯಾವ ಬಿಸ್ನೆಸ್ ಇಲ್ಲ ಅನ್ನೋದು. ಯಾವ್ದಾದ್ರು ಹೆಣ್ಮಕ್ಳು ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಕಡೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬನ್ನಿ ಸ್ನೇಹಿತರೆ, ಇದು ಭಾಗ 1 ಭಾಗ 2 ಬರ್ತಾ. ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬೇಡಿ, ವಿಡಿಯೋ ಸ್ಕಿಪ್ ಮಾಡಿ ಏನೂ ಅರ್ಥ ಆಗಲ್ಲ. ನಾ ಏನಾದರೂ ಒಳ್ಳೆ ಇನ್ಫಾರ್ಮೇಷನ್ ಟಿಪ್ಸ್ಗಳಿದ್ದು ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಮತ್ತು ಭಾಳ ಮಂದಿದ್ದು ಕಮೆಂಟ್ಗಳದಾವು, ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ವಿಡಿಯೋ ಮಾಡೋಕ್ಕೇನು ಆಗವಲ್ದು. ಬಟ್ಟೆ ತರೋದು, ಬಟ್ಟೆ ತೋರಿಸೋದು. ಇವತ್ತು ವ್ಯಾಪಾರ ಎಷ್ಟಾಯ್ತಂತ ಇವತ್ತು ವ್ಯಾಪಾರ ಬೆಸ್ಟ್ ಆಗೈತೆ ನೋಡಿ. ಇವತ್ತೇನು ಟೀಚಿಂಗ್ ಮಾಡಿಲ್ಲ ಅಂದರೂ ವ್ಯಾಪಾರ ಚಲೋ ಆಗೈತಿ ಸ್ನೇಹಿತರೆ, ಖುಷಿ ಆಗೈತೆ ನೋಡಿ. ಅದು ಎಷ್ಟು ವ್ಯಾಪಾರ ಆಯ್ತು ಎಷ್ಟಿಲ್ಲ, ನನಗೆ ಎಷ್ಟು ಅಮೌಂಟ್ ಬಂತು, ನನಗೆ ಎಷ್ಟು ಲಾಭ ಉಳಿತು, ನನಗೆ ಎಷ್ಟು ಗಂಟು ಹಾಕಿದೆ, ಎಷ್ಟು ಲಾಭ ತೆಗೆದೆ, ಅದನ್ನೆಲ್ಲ ನಿಮ್ಗೆ ಕೂಡ ಖಂಡಿತ ಕೊರಿಯರ್ ಎಷ್ಟು ಬಂದು, ಕೊರಿಯರ್ ಪ್ಯಾಕಿಂಗ್ ಹೆಂಗೆ ಮಾಡಿದೆ ಎಲ್ಲನೂ ಭಾಗ 2 ವಿಡಿಯೋದಾಗ ಇರುತ್ತೆ ರೀ. ಎಲ್ಲಿ ಸ್ಕಿಪ್ ಮಾಡಬೇಡಿ. ಬನ್ನಿ, ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೈಮ್ ಬಂದು 10:15 ಆಯ್ತು ರೀ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಮುಂದಿನ ವಿಡಿಯೋನ ಹೀಗೆ ಚಲೋ ಮಾಡ್ತೀನಿ ರೀ. ಭಾಗ 2 ಚಲೋ ಮಾಡೇ ಆ ವಿಡಿಯೋ ಮಾಡ್ಕೊಂಡೆ ಮಲ್ಕೋಬೇಕ್ರಿ. ಟೈಮ್ ಬಂದು ನಾನು ಎಲ್ಲ ವಿಡಿಯೋ ಮಾಡ್ಕೊಂಡು ಮಲ್ಕೋಬೇಕಂದ್ರೆ ಟೈಮ್ ಬಂದು 12 ಗಂಟೆ ಆಗತ್ತೆ ನೋಡಿ. ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇವತ್ತು ನೆಟ್ಟನ್ನು ಖಾಲಿ ಆಗೈತೆ ರೀ. ಯಾಕಂದ್ರೆ ಲೈವ್ ಮಾಡಿದ್ನಲ್ರಿ, ಹಿಂಗಾಗಿ ನೆಟ್ ಇಲ್ಲ. ಇವತ್ತು ಎಡಿಟಿಂಗ್ ಮಾಡಿ ಇಟ್ಕೋತೀನಿ, ನಾಳೆಗೆ ನೆಟ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ವಿಡಿಯೋ ಇಷ್ಟ ಒಂದು ಲೈಕ್ ಕೊಡೋ ಮಾತ್ರ ಮರಿಬೇಡಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ಭಾಗ 2 ಮತ್ತು ನೋಡಿ ಸ್ನೇಹಿತರೆ, ಅನ್ನಕ್ಕೆ ಬರೋವಲ್ದು. ನಾನು ಫುಲ್ ವಿಡಿಯೋ ನೋಡಿದವರಿಗೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್ ಸ್ನೇಹಿತರೆ ಎಲ್ಲರಿಗೂ. ಮತ್ತೆ ನಾಳೆ ಭಾಗ 2ದಾಗ ಸಿಗೋಣ. ಬಾಯ್ ರೀ.